ನಾವಿವತ್ತು ಮಹಾಮನೆಯನ್ನು ತೋರಿಸಲಿಕ್ಕೆ ಅಂತ ಹೇಳಿ ಕುಂದಾಪುರದಲ್ಲಿದ್ದೇವೆ. ಕುಂದಾಪುರದ ಮೂಡ್ಲಕಟ್ಟೆಯ ಜಿ.ಪಿ. ಶೆಟ್ಟರ ಮಹಾಮನೆಯ ಎದುರುಗಡೆ ನಿಂತಿದ್ದೀನಿ. ನಿಜಕ್ಕೂ ಈ ಮನೆಯನ್ನು ಹೊರಗಡೆಯಿಂದ ನೋಡ್ತಾ ಇದ್ರೆ ಇದು ಮನೆಯಲ್ಲ, ಅರಮನೆ ಅನ್ನುವಂತಹ ಅನುಭವ ಆಗುತ್ತೆ. ಇದು ಮಹಾಮನೆ. ಹೆಸರಿಗೆ ತಕ್ಕಂತೆ ಮಹಾನ್ ಮನೆಯೇ ಸರಿ, ಜೊತೆಗೆ ಈ ಮನೆಯ ಕಥೆ ಕೂಡ. ಕಡಲತಡಿ ಕುಂದಾಪುರದ ಮೂಡ್ಲಘಟ್ಟದಲ್ಲಿರುವ ಈ ದೊಡ್ಡ ಮನೆ ಹೊರಗಿನಿಂದಲೇ ತನ್ನ ಭವ್ಯತೆಯ ಬೆಳಕನ್ನು ತೋರುತ್ತೆ. ಈ ಮನೆಯಲ್ಲಿ 108 ವರ್ಷಗಳ ಹಿಂದಿನ ವಸ್ತುಗಳಷ್ಟೇ ಅಲ್ಲ, ನೆನಪುಗಳು ಇವೆಯಂತೆ. ಬನ್ನಿ ಈ ಮನೆಯ ಕಥೆಯನ್ನ ಮಹಾಮನೆಯ ಇಂದಿನ ಒಡೆಯರಾದ ಜೆ.ಪಿ. ಶೆಟ್ಟರಿಂದಲೇ ಕೇಳೋಣ. ನಾವೀಗ ಮೂಡ್ಲಘಟ್ಟದ ದೊಡ್ಡ ಮನೆಯ ಆಂಗಣದಲ್ಲೇ ಇದ್ದೇವೆ. ಇಲ್ಲಿ ಈ ಮನೆಯ ಮಹತ್ವದ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಈ ಮನೆಯ ಒಡೆಯರಾಗಿರುವಂತಹ ಜೆ.ಪಿ. ಶೆಟ್ಟರ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಥ್ಯಾಂಕ್ ಯು. ನಿಜಕ್ಕೂ ನಿಮ್ಮ ಮನೆ ಹೆಸರು ಹೇಗಿದೆಯೋ, ದೊಡ್ಡ ಮನೆ, ನಿಜಕ್ಕೂ ದೊಡ್ಡ ಮನೆನೇ, ನೋಡಿದ್ರೆ ಗೊತ್ತಾಗ್ತಾ ಇದೆ. ಸೊ ಈ ಮನೆ ಎಷ್ಟು ವರ್ಷಗಳ ಇತಿಹಾಸ ಹೊಂದಿದೆ ಅಂತ? ಈ ಮೂಡ್ಲಕಟ್ಟೆ ದೊಡ್ಡ ಮನೆಗೆ ಇದರದ್ದೇ ಆದ ಒಂದು ಇತಿಹಾಸ ಇದೆ. ಇದರಲ್ಲಿ ಶ್ರೀ ಮಹಾಬಲಿ ಶೆಟ್ಟಿಯವರು, ಮೂಡ್ಲಕಟ್ಟೆ ಮಹಾಬಲಿ ಶೆಟ್ಟಿಯವರು ಅತ್ಯಂತ ಪಾಪ್ಯುಲರ್ ಆದ ವ್ಯಕ್ತಿ. ಇಲ್ಲಿ ಸಾಮಾಜಿಕವಾಗಿ ಏನೇ ಸಮಸ್ಯೆ ಬಂದರೂ ಕೂಡ ಅವರು ಪರಿಹಾರ ಮಾಡ್ತಾಯಿದ್ರು. ಆದ್ದರಿಂದ ಈ ಮನೆಯ ಮಹತ್ವ ಇವತ್ತಿಗೂ ಉಳಿಸಿಕೊಂಡಿದೆ. ಆ ನಂತರದ ದಿನದಲ್ಲಿ I.M. ಜಯರಾಮ್ ಶೆಟ್ಟಿಯವರು ಇಲ್ಲಿ ಈ ಮನೆಯಲ್ಲಿ ಹುಟ್ಟಿದವರು. ಅವರು MLA ಆದರು, MP ಕೂಡ ಆಗಿದ್ದರು. ಸೊ ಆ ನಂತರದ ದಿನಗಳಲ್ಲಿ ನಾವು 2008ರಲ್ಲಿ ಈ ಮನೆಯ ಕಂಪ್ಲೀಟ್ ರಿನೋವೇಷನ್ ಅಂತ ಹೇಳಿದರೆ, ಈ ಹಳೆ ಮನೆ ಏನಿತ್ತು ಇದು ಸ್ವಲ್ಪ ಶಿಥಿಲಗೊಳ್ಳಿಕ್ಕೆ ಶುರುವಾಯಿತು. ಆವಾಗ ನಾವು ಈ ಸಂಪೂರ್ಣ, ನೀವು ಈಗ ನೋಡುವಂಥ ಸ್ಟ್ರಕ್ಚರ್ ಏನಿದೆ ಇದನ್ನು ಸಂಪೂರ್ಣವಾಗಿ ತೆಗೆದು ಅದನ್ನು ನಾವು ಹೇಗೆ ಇದ್ದಿತ್ತ ಅದೇ ರೀತಿ ಅದೇ ಸ್ಥಾನದಲ್ಲಿ ಅದೇ ಪ್ಲೇಸಿನಲ್ಲಿ ಇಟ್ಟು ಈ ಮನೆಯನ್ನು ರಿನೋವೇಷನ್ ಮಾಡಿದ್ವಿ. ಹೆಚ್ಚು ವರ್ಷಗಳ ಹಿಂದಿನ ಈ ಮಹಾಮನೆಯನ್ನ ಹಳೆಯ ಸ್ವರೂಪದಲ್ಲೇ ಹೊಸದಾಗಿ ನಿರ್ಮಿಸಿದ ಸಾಧನೆ ಶೆಟ್ರಿಗೆ ಸೇರಬೇಕು. 2008ರಲ್ಲಿ ಶಿಥಿಲಗೊಂಡ ಮನೆಯನ್ನ ಜೀರ್ಣೋದ್ಧಾರ ಮಾಡಲಾಗಿದೆ. ರಿನೋವೇಷನ್ ಮಾಡುವ ಸಂದರ್ಭದಲ್ಲಿ ಈ ಕಂಬ ಏನಿತ್ತು, ಕೆಲವು ಕಂಬದ ಅಡಿ ಭಾಗದಲ್ಲಿ ಅದು ಬಹುಶಃ ಈ ಒಳಗಿನ ಮನೆಯ ಒಂದು ಕಟ್ಟುವಂಥ ಸಂದರ್ಭದಲ್ಲಿ, ಅದು 1903ರಲ್ಲಿ ಕಟ್ಟಿದಂಥ ಮನೆ, ಒಳಗಡೆ ಇರುವಂಥ. ಅದೇ ಸಂದರ್ಭದಲ್ಲಿ ಈ ಹೆಬ್ಬಾಗಿಲಿನ ಜೀರ್ಣೋದ್ಧಾರ ಆಗಿರಬೇಕು ಅನಿಸುತ್ತೆ. ಆಮೇಲೆ ಇದಕ್ಕೆ ಪೂರಕವಾಗಿ ಇಲ್ಲಿ ತಾಳೆಗರಿಯಲ್ಲಿ ಇಟ್ಟಂಥ ದಾಖಲೆಗಳು ಕೂಡ ನಮಗೆ ಕಾಣಸಿಕ್ಕಿವೆ. ಅದರಲ್ಲಿ ಸುಮಾರು ಒಂದು 8-10 ತಾಳೆಗರಿ ರೆಕಾರ್ಡ್ ನಮಗೆ ಸಿಕ್ಕಿದೆ. ಅದರಲ್ಲಿ ಶ್ರೀ ನಂದ್ಯಪ್ಪ ಶೆಟ್ಟರ ಹೆಸರು ಮಾತ್ರ ಇತ್ತು. ಆ ನಂದ್ಯಪ್ಪ ಶೆಟ್ಟರ ಹೆಸರು ಸದ್ಯ ಇರುವಂಥ ನಮ್ಮ ಈ ಮನೆಯ ಹಿರಿಯರಿಗೆ ಯಾರಿಗೂ ಕೂಡ ಆ ನಂದ್ಯಪ್ಪ ಶೆಟ್ಟರ ಬಗ್ಗೆ ಏನು ಮಾಹಿತಿನೇ ಇಲ್ಲ. ಅಂದರೆ ಅದು ಈ ಹಳೆಯ ಮನೆಗಳದ್ದು ಅದೊಂದಲ್ವಾ, ಮನೆ ಕಟ್ಟಿದವರು ಯಾರು ಅನ್ನೋದು ಅದ್ರ ಬಗ್ಗೆ ಮಾಹಿತಿ ಸಿಗುವುದೇ ಇಲ್ಲ. ಈಗ ಉದಾಹರಣೆಗೆ ಇದೇ ಮನೆಯ ಇದನ್ನೇ ತಗೊಳ್ಳಿ, ನೀವು ಎಕ್ಸಾಂಪಲ್ ತಗೊಂಡ್ರು ಕೂಡ ಒಳಗೆ ಅದರಲ್ಲಿ ಬರೆದಿದೆ, ಈ ಮನೆಯನ್ನು ಅಮ್ಟುಕೊಡ್ಲು ಅನಂತಾಚಾರಿ ಕಟ್ಟಿದ ಮನೆಯಾಗಿರುತ್ತದೆ ಅಂತೇಳಿ ಹೆಸರು ಅಷ್ಟೇ. ಬಿಟ್ಟರೆ ಈ ಮನೆ ಯಜಮಾನ ಯಾರು ಅಂತ ಹೇಳುವ ಈ ಒಂದು ಇನ್ಫಾರ್ಮೇಶನ್, ಹೌದು, ಅದು ಮಾಹಿತಿನೇ ಸಿಕ್ಕಿಲ್ಲ. ಅದಕ್ಕೋಸ್ಕರ ಇಂಥ ತಪ್ಪು ಇನ್ನು ಮುಂದೆ ಆಗಬಾರ್ದು ಅಂಥೇಳಿ ನಾವೀಗ ಈ ಕಡೆಯಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಇದರಲ್ಲಿ ನಾವು ಕ್ಲೀನಾಗಿ ಬರೆದಿದ್ದೀವಿ. ಈ ಮನೆಯ ಒಂದು ಜೀರ್ಣೋದ್ಧಾರವನ್ನು ನಾವು 2010ರಲ್ಲಿ ಮಾಡಿದ್ದೀವಿ.
ಅದು ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅದೆಲ್ಲ ಅವರ ಹೆಸರನ್ನು ಕೂಡ ನಮೂದಿಸಿದ್ದೇವೆ. ಜೊತೆಗೆ ನಿಮ್ಮ ವಂಶವೃಕ್ಷವನ್ನು ಕೂಡ ಇಲ್ಲಿ ಎದುರುಗಡೆನೆ ಹಾಕಿದ್ರಿ. ಸೊ ಅದು ಎಷ್ಟು ತಲೆಮಾರುಗಳನ್ನು ಕಂಡಿದೆ ಅಂತ ಒಂದು ಅಂದಾಜು ಸಿಗುತ್ತೆ ಅಲ್ವಾ ಅದರಿಂದ? ಅದರಲ್ಲಿ ಸಂಪೂರ್ಣ ಇಲ್ಲ. ಈಗ ಇರುವಂಥ ತಲೆಮಾರಿನ ಹಿರಿಯರು ಯಾರಿದ್ದಾರೆ ಅವರಿಂದ ಕಲೆಕ್ಟ್ ಮಾಡಿದಂಥ ಒಂದು ಇನ್ಫಾರ್ಮೇಷನ್ನಿಂದಾಗಿ ನಾವು ಇದನ್ನು ಹಾಕಿದ್ದೇವೆ ವಿನ ಇದು ಕಂಪ್ಲೀಟ್ ಅಲ್ಲ. ಇಷ್ಟು ದೊಡ್ಡದಂಥ ಮನೆಯಲ್ಲಿ ಈಗ ಎಷ್ಟು ಜನ ಉಳ್ಕೊಂಡಿದ್ರಿ? ಹಿಂದೆ ಎಷ್ಟು ಜನ ಇದ್ರು? 45-50 ಜನರು ಇರ್ತಾಯಿದ್ರು. ಅದು ಅಲ್ಲದೆ ಈ ಮನೆ ಆಳು ಕಾಳು ಆಮೇಲೆ ಹಿಂದಿನ ಪದ್ಧತಿ ಪ್ರಕಾರ ತುಂಬ ಜನರು ಇರ್ತಾಯಿದ್ರು. ಮನೆಯವರು ಇದ್ದರು, ಮನೆಯವರ ಸಂಖ್ಯೆಯ ಅರ್ಧದಷ್ಟು ಹೊರಗಿನವರು ಕೂಡ ಈ ಮನೆಗೆ ಸಂಬಂಧಪಟ್ಟವರು ಇರ್ತಾಯಿದ್ರು. ಆವಾಗ ಇಡೀ ಮನೆಯೇ ಬ್ಯುಸಿಯಾಗಿತ್ತು. ಈವಾಗ ನಾವು ಗಂಡ ಹೆಂಡತಿ, ನಾನು ಮತ್ತು ನಮ್ಮ ಮಿಸ್ಸಸ್ಸು ಇಬ್ಬರೇ ಇದ್ದೀವಿ. ಹಿಂದೆ 1903ರಲ್ಲೊಮ್ಮೆ ಈ ಮನೆಯನ್ನ ನವೀಕರಿಸಲಾಗಿತ್ತಂತೆ. ಅಂದ್ರೆ ಲೆಕ್ಕ ಹಾಕಿ ಈ ಮನೆಯ ವಯಸ್ಸು ಎಷ್ಟಾಗಿರಬಹುದು ಅಂತ. ಹೆಬ್ಬಾಗಿಲಿಗೆ 300 ವರ್ಷಗಳ ಇತಿಹಾಸವಿದೆ ಎಂದ ಮೇಲೆ ಮನೆಯೊಳಗಿನ ಕುತೂಹಲಗಳೇನು? ಬನ್ನಿ ಒಳ ಹೊಕ್ಕೋಣ. ಜೆಪಿ ಶೆಟ್ಟಿ ದಂಪತಿಗಳ ಬಾಯಲ್ಲೇ ಕಥೆ ಕೇಳೋಣ. ಈಗ ಅಲ್ಲಿ ನೀವು ನೋಡ್ತಾ ಇದ್ದೀರಿ ಪತ್ತಾಸು. ಆ ಪತ್ತಾಸಿನೊಳಗೆ ಅಕ್ಕಿ ತುಂಬಿಸಿ ಇಡ್ತೀವಿ ಅಲ್ಲಿ. ಆಮೇಲೆ ಇದಕ್ಕೆ ದೀಪಾವಳಿ ಟೈಮಿನೊಳಗೆ ಹಾರ್ವೆಸ್ಟ್ ಆದ ನಂತರ ನಾವು ಭತ್ತನ ಆ ಕಡೆ ರಾಶಿ ಹಾಕ್ತೀವಿ. ಆ ಜಾಗ ಸಾಕಾಗುದಿಲ್ಲ. ಆಮೇಲೆ ಈ ಕಡೆನೂ ಕೂಡ ಭತ್ತದ ರಾಶಿಯನ್ನ ಇದು ಮಾಡ್ತೀವಿ. ಈ ಭತ್ತ ನೀವೇನು ನೋಡ್ತಾ ಇದ್ದೀರಿ ಇದು ಸುಗ್ಗಿಯಲ್ಲಿ ಬೆಳೆಸಿದಂತ ಭತ್ತ. ದೊಡ್ಡ ಮನೆಯ ಕಂಬಗಳ ಇತಿಹಾಸ ಕೂಡ ಬಹಳ ದೊಡ್ಡದು. ಕಂಬದ ಕೆತ್ತನೆ, ನಿರ್ವಹಣೆಯ ಬಗ್ಗೆಯಂತೂ ಶೆಟ್ಟರು ಬಹಳ ಕಾಳಜಿ ವಹಿಸಿದ್ದಾರೆ. ಇಲ್ಲೂ ಸಾಕಷ್ಟು ಕಂಬಗಳಿವೆ. ಸೊ ನಿಮ್ಮ ಮನೇಲಿ ಎಲ್ಲಿ ನೋಡಿದ್ರು ಕಲಾತ್ಮಕತೆ ಎದ್ದು ಕಾಣುತ್ತೆ. ಈ ಕಂಬ ಇಲ್ಲಿನ ಯಜಮಾನರು ಮದುವೆ ಆಗುವ ಸಮಯದಲ್ಲಿ ಹುಡುಗಿ ಕಡೆಯವರು ಅವರಿಗೆ ಕೊಟ್ಟಂಥ ವರದಕ್ಷಿಣೆ ಅಥವಾ ಒಂದು ಅವರಾಗಿ ಕೊಟ್ಟಂಥ ಒಂದು ಬಹುಮಾನ ಅಂತ ಹೇಳಿ ಉಡುಗೊರೆ ಅಂತ ಅನ್ಬೋದು. ಈ ಪೋರ್ಷನ್ ಬಹಳ ಸುಂದರವಾಗಿದೆ ಸರ್ ನಿಮ್ಮ ಮನೇಲಿ. ಐ ಥಿಂಕ್ ಇಷ್ಟು ಚೆನ್ನಾಗಿ ಕೆತ್ತನೆ ಎಲ್ಲೂ ಬಂದಿಲ್ಲ ಅಂತ ಅನ್ಸುತ್ತೆ. ಹೌದು. ಇವಾಗ ಮಣಿಪಾಲದಲ್ಲಿ ಕೂಡ ಹೆರಿಟೇಜ್ ಇದರವರು ಕೂಡ ತುಂಬ ಮನೆಗಳನ್ನು, ಹಳೆ ಮನೆಗಳನ್ನು ತಂದು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮಣಿಪಾಲದಲ್ಲಿ 35 ಹಳೆ ಮನೆಗಳಿದ್ದರೂ ಕೂಡ ಈ ಮನೆಗೆ ಮ್ಯಾಚ್ ಆಗುವಂಥ ಒಂದು ಕಲಾ ಕೆತ್ತನೆ ಕೆಲಸ ಇಲ್ಲ, ಎಲ್ಲೂ ಇಲ್ಲ ಅಂತೇಳಿ ಇದು ಮಾಡಿದ್ದಾರೆ. ಇವಾಗ ಇದರಲ್ಲಿ ನೋಡಿ, ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಇಲ್ಲಿ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಇರುವಾಗ, ಮದುವೆ ಇಂಥದ ಕಾರ್ಯಕ್ರಮ ಇರುವಾಗ ನಾವು ಬಣ್ಣ ಹಚ್ತಿದ್ರು. ಅದು ಪ್ರತಿ ಒಂದು 5-6 ವರ್ಷಕ್ಕೊಮ್ಮೆ ಬಣ್ಣ ಹಚ್ಚಿ ಈ ಕೆತ್ತನೆಯ ಒಂದು ಕೆಲಸ ಏನಿದೆ ಅದರ ಒಂದು ಸೊಬಗು ಕಾಣಿಸ್ತಿರಲಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂತ ಹೇಳಿದರೆ, ಮಂಗಳೂರಿನಿಂದ ಈ ಸ್ಯಾಂಡ್ ಬ್ಲಾಸ್ಟ್ ಮಾಡಿಸಿ ಈ ಕೆತ್ತನೆಯಲ್ಲಿ ಕೆಲಸ ಏನಿದೆ ಅದು ಮುಚ್ಚಿ ಏನು ಹೋಗಿದೆ ಅದನ್ನು ಓಪನ್ ಮಾಡಲಿಕ್ಕೆ ಸ್ಯಾಂಡ್ ಬ್ಲಾಸ್ಟಿನಿಂದ ಅದನ್ನು ಇದು ಮಾಡಿದ ಮೇಲೆ ಇವಾಗ ನೋಡಿ, ಇದು ಗಿಳಿಯ ಕೊಕ್ಕು, ಕಣ್ಣು, ಆಮೇಲೆ ರೆಕ್ಕೆ, ಬಾಲ, ಗರಿ, ಇಷ್ಟು ಡಿಟೇಲು ಇದರಲ್ಲಿ ಚೆನ್ನಾಗಿ ಎದ್ದು ಕಾಣುತ್ತೆ. ಆಮೇಲೆ ಈ ಮನೆ ಕಟ್ಟದಲ್ಲಿ ಅವಾಗ ಆಚಾರ್ಯ ಹೆಸರಿದೆ, ಬಟ್ ಮನೆಯವರ ಹೆಸರಿಲ್ಲ ಅಂತಿದ್ರೆ ಇಲ್ಲೆಲ್ಲೋ ಇಲ್ಲಿ ಬರೆದಿದೆ ನೋಡಿ, 1903 ಅಮಟಗೋಡ್ಲು ಅನಂತಾಚಾರಿ ಕಟ್ಟಿದ
ಮನೆಯಾಗಿರುತ್ತದೆ ಅಂತ ಹೇಳಿದೆ. ಅಂದ್ರೆ 1903ರಲ್ಲಿ ಈ ಮನೆಯನ್ನ ಕಟ್ಟಿದ್ದಾರೆ, ಓಕೆ, ಇದು ದಾಖಲೆಯಾಗಿ ಉಳಿದಿದೆ. ದಾಖಲೆಯಾಗಿ ಉಳಿದಿದೆ. ಮತ್ತೆ ಈ ಕಂಬಗಳೆಲ್ಲ ಇಷ್ಟು ದೊಡ್ಡ ಕಂಬಗಳಿರುವಂತದ್ದು ನಿಮ್ಮ ಮನೆಯಲ್ಲಿ, ಅಂದ್ರೆ ಇದು ಯಾವ ಮರದಿಂದ ಮಾಡಿರುವಂತದ್ದು? ಅದ್ರ ಬಗ್ಗೆ ಇದು ಬಹುಶಃ ಹಲಸೆ ಇರಬೇಕು ಅಂತ ಹಲಸಿನ ಮರದಿಂದ ಮಾಡಿದ್ದು. ಮತ್ತು ಕೆತ್ತನೆ ಎಲ್ಲ ಭಾರಿ ಚೆನ್ನಾಗಿ ಇದೆ. ಒಂದು ಕಂಬದ ಕೆತ್ತನೆ ಮತ್ತೊಂದು ಕಂಬಕ್ಕೆ ಭಿನ್ನವಾಗಿ ಇದೆ, ಡಿಫ್ರೆಂಟ್ ಆಗಿಯೇ ಇದೆ. ಹೌದು. ಉದ್ದನೆಯ ಪಡಸಾಲೆ, ಮಧ್ಯದಲ್ಲಿ ರಾಜಾಂಗಣ. ಸೂರ್ಯನ ಹೊಂಗಿರಣಗಳು ಮನೆಯ ಒಳಗೆ ಬೆಳಕು ಬೀರೋದಷ್ಟೇ ಅಲ್ಲ, ಮನೆಯವರಲ್ಲಿಯೂ ಪಾಸಿಟಿವಿಟಿಯ ಬೆಳಕನ್ನ ಬೀರುತ್ತೆ. ಇಲ್ಲಿ ಬೆಳೆಸಿದ ಹಸಿರು ಮನೆಯ ಸೌಂದರ್ಯವನ್ನ ಹೆಚ್ಚಿಸುತ್ತೆ. ನಿಜಕ್ಕೂ ಈ ಮಹಾಮನೆಯನ್ನ ನೋಡ್ತಾ ಇದ್ರೆ ಇದು ಮನೆನಾ ಅಥವಾ ಮಂದಿರವಾ ಅನ್ನುವಂತಹ ಸಂಶಯ ಬರುತ್ತೆ. ಅಷ್ಟು ದೊಡ್ಡದಾದಂತಹ, ಅಷ್ಟೊಂದು ಸುಂದರವಾದಂತಹ ಕೆತ್ತನೆ ಇರುವ ಸೃಜನಶೀಲ ಈ ಮನೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕಲೆ ಹಾಕೋದು ಬಾಕಿ ಇದೆ. ಇಂತಹ ಮಹಾಮನೆಯಲ್ಲಿ ಹಾಲ್ಗಳೇ ಜಾಸ್ತಿ, ರೂಮ್ಗಳು ಕಡಿಮೆ. ಹಾಗಂತ ಮನೆಯ ಯಜಮಾನನಿಗೆಂದೇ ವಿಶೇಷವಾದ ರೂಮ್ ಇದೆ.